ಮುಖದಲ್ಲಿ ಕಳೆ ಇಲ್ಲ. ಎಂತ ಆಂಟಿ? ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ರಾಜ್ಕುಮಾರ್ ಹೇಳಿದ್ನಲ್ಲ. ಏನಿಲ್ಲ ಏನೂ ಇಲ್ಲ. ರಾಜಾರಾಣಿ ರೋರೋ ರಾಕೆಟ್. ರಾಜಾರಾಣಿ ರೋರೋ ರಾಕೆಟ್ ಮೋಜಿನಿಂದ ಧುಮುಕುವಾಗ ಸೋಜಿಗಾವ ನೋಡಲೆಂದು ಶಿವ ಬಂದಂತೆ. ಬೆಳಕಿನಲ್ಲಿ ತುಂಗೆಯದಲ್ಲಿ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದಲ್ಲಿ ಉತ್ತುಂಗದ ನಿಲುಕಿನಲ್ಲಿ ನಿತ್ಯೋತ್ಸವ ಒಂದು ಪ್ರಯೋಜನ ಇದೆ ಅಲ್ಲ. ಹೋಗಿ ಮನೆಗೆ ಹೋಗಿ ದಾಟಾಗ ಏನಾಯ್ತು ಅಂದ್ರೆ ಜೋಗನೆ ಕಾಣ್ಲ ಅಂತ. ಹುಷಾರಿಲ್ಲ ಕಾಲು ಎತ್ತದೆ. ನಿದ್ದೆ ಮಾಡ್ತಿದ್ದಲ್ಲ, ನಿದ್ದೆ ಮಾಡ್ತಿದ್ದ ಮಾಡ. डुम चीन टपाक डुम डुम. हाँ चीप होता ऐसा चीप प्रोडक्ट डुम डुम. ಎಂತ ಆಂಟಿ? ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ರಾಜ್ಕುಮಾರ್ ಹೇಳಿದ್ನಲ್ಲ. ಅದಕ್ಕೋಸ್ಕರ ನೋಡೋಣ ಒಂದು ಜೋಗದ ಗುಂಡಿ ಅಂತ. ಹಿಂಗಾಯ್ತು ಜೋಗದ ಗುಂಡಿ. ನೀರು ಬೀರೋದು ನೋಡಿ, ಶಬ್ದ ನೋಡು. ಮತ್ತೇನು ಇಲ್ಲ. ಅದು ಎಲ್ಲಿ ಬೀಳ್ತದೆ, ಏನು ಯಾವ ಪ್ಲೇಸ್ ಅನ್ನೋದೇ ಗೊತ್ತಿಲ್ಲ. ಫಾಲ್ಸಿಗೆ ನಾವು ಇಂದು ಬಂದಿರೋದು ಒಂದು 150 ಇರ್ತದ. 50 ಎಲ್ಲಿ ಊರಿಂದ 100 ಕಿಲೋಮೀಟರ್. ಸುಮ್ಮನೆ ಅಲ್ಲದೆ ಮಾತಾಡ್ತಾರೆ ಪಾಪ. ಸೌತ್ ಕೇಂದ್ರದಿಂದ ಎಲ್ಲ ಬಂದಿರುತ್ತೆ ಕೆಲವರು. ಅದು ಎಲ್ಲಿಗೆ ಹೋಗಾರ ಸಂಧ್ಯಾ, ಇದು ಎಲ್ಲಿಗೆ ಹೋಗಾರ ಪಾಪ ರಿಟರ್ನ್ ತಿರ್ಗಿ ಬಂದಿರುತ್ತೆ. ನಾವೆಲ್ಲ ಕಾರ್ ಮಕ್ಕಿ ಬಂದಿದ್ದೆ. ಕಾರ್ ಇನ್ನು ವೇಸ್ಟ್ ಆಗ್ತೈತಲ್ಲ. ಮತ್ತೆ ಅಲ್ಲ, ಕೆಳಗಡೆ ಇರೋರು ಮಾತ್ರ ತಗೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರಪ್ಪ. ಕೆಳಗಡೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ಸೈಟ್ ಸೀಯಿಂಗ್ ಅಂತ.
ಹಿಂಗೆ ಆ ಕಡೆಯಿಂದ ತಲೆ ತಿರುಗಿಸು. ಫೋಟೋಗ್ರಫಿ. ಅಲ್ಲೆಂದು ಶಿವನು ಬಂದನು ಅಂತ. ರಾಜ ರಾಣಿಯರವರು ರಾಕೆಟ್ ಮೋಜಿನಿಂದ ದುಂಕೋಗ ಸೋಜಿಗವ ನೋಡಲೆಂದು ಶಿವನು ಬಂದನು. ಅಲ್ಲ ಅಲ್ಲ ಅಲ್ಲ, ಅಲ್ಲೇ ಅಲ್ಲೇ ಮಾತಾಡ್ತಾರೆ. ಈ ಬೆಳಕಿನಲ್ಲಿ ಅಂತ ಒಂದು ಇದಿದೆ ನೋಡಿ, ಹಾಡು ನೋಡಿಯಾ? ಇಲ್ಲ ಕೇಳಿಲ್ಲ? ಫೇಮಸ್ ಹಾಡದು. ನೀನ್ ನೋಡಿದ್ಯಾ? ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯದಲ್ಲಿ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದಲ್ಲಿ ಉತ್ತುಂಗದ ನೆಲಕಿನಲ್ಲಿ ನಿತ್ಯೋತ್ಸವ ನಿತ್ಯೋತ್ಸವ. ಈಗ ಮಂಜು ಹೊತ್ತು ಬಿದ್ದಾರೆ. ಎಷ್ಟು ಹೊಡೆದ್ರು ಮಂಜು ಗೊತ್ತಿಲ್ಲ. ಮಂಜು ಅಣ್ಣಗಾರ ಫೋನ್ ಗಂಧ ಹೊನ್ನೆ ತಾಳ ನಿತ್ಯ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮುಖದಲ್ಲಿ ಕಳೆ ಇಲ್ಲ. ಇಷ್ಟು ದೂರ ಬಂದು ಈ ಮನುಷ್ಯನ್ ನೋಡಕ್ ಮಳೆ ಬಂದು ಕ್ಲಿಯರ್ ಆಗದ? ಮಳೆ ಬಂತಲ್ಲ, ಯಾವಾಗ ಆ ಮಳೆ ಬಂದಿತ್ತು ಹಿಂಗಾಗಿತ್ತು. ಇಲ್ಲ ಫುಲ್ ಕ್ಲಿಯರ್ ಇರೋದು. ಅಣ್ಣ ಮತ್ತೆ ಮಳೆ ಬರ್ತದ? ನಾನ್ ಗೊತ್ತಿಲ್ಲ ಮೇಡಮ್. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಹವಾಮಾನ ಇಲಾಖೆರಲ್ಲ. ಅಲ್ಲ ನಿಮ್ಗೆ ಐಡಿಯಾ ಇರ್ತದಲ್ಲ ಅಂತ ಕೇಳಿದೆ. ಮಳೆದಲ್ಲಿ ಎಂತ ಹಿಡಿಯಮ್ಮ ಆಗ್ಬೇಕಾದ್ರೆ ಹೇಳ್ಬೋದು ಕ್ಲಿಯರ್ ಆಗತ್ತೆ ಇಲ್ಲ ಅಂತ ಆಗಲ್ಲ. ಆಗಲ್ಲ. ಅದೇ ಕಾರಣಕ್ಕೆ ಕ್ಲಿಯರ್ ಆಗಲ್ಲ. ನೀರೆಲ್ಲ ಜೋರಾಗಿದೆಯಣ್ಣ? ಮಿನಿಮಮ್ ಸ್ವಲ್ಪ ಇದೆ ಅಷ್ಟೇ, ನಾರ್ಮಲ್ ಆಗಿದೆ ಅದಷ್ಟೇ. ನಾರ್ಮಲ್ ಹೋದ್ ವಾರ ಓಪನ್ ಮಾಡಿ, ಹೋದ್ ವಾರ ಫುಲ್ ಇತ್ತು. 7:30 ಇದೆ. ಗಾಡಲ್ಲ ಅದು, ವೆದರ್ ಅಂತ ಹೇಳ್ಬೋದು ಅಷ್ಟೇ. ಗೂಗಲ್ ತಲ್ಲಿ ಡಿಸಪಾಯಿಂಟ್ ಆಗಿದ್ದೀರಾ ಆಂಟಿ? ಮೇಡಮ್ ಕರ್ನಾಟಕ ಇಲ್ಲಿ ದಿವಸ ಇದ್ರು ನಮ್ ಒಂದು ಪ್ರಯೋಜನ ಇದೆ. ಕರ್ಕೊಂಡ್ ಬಂದು ಪ್ರಯೋಜನ ಇಲ್ದಿತೆ ಆಗಿದೆಯಲ್ಲ. ಯಾಕೆ ಪ್ರಯೋಜನ ಇಲ್ದಿತೆ ಕರ್ಕೊಂಡ್ ಬಂದಿದ್ಯಾ? ಏನು ಮಾಡಕ್ಕಾಗಲ್ಲ. ನಾವು ಒಬ್ರೇ ಅಲ್ಲ, ನೂರಾರು ಜನ ಬಂದಾರೆ. 1000 ಜನನ? ಅಲ್ಲ, ಹೋಗಿ ಮನೆಗೆ ಹೋಗಿ ದಾಟಾಗ ಏನಾಯ್ತು ಅಂದ್ರೆ ಜೋಗನೆ ಕಾಣ್ಲ ಇಲ್ಲ, ಅದೃಷ್ಟ ನೋಡಿ ನಮ್ದು. ಇಲ್ಲಾಂದ್ರೆ ಗಣೇಶನ್ ಫೋನ್ ಮಾಡಿ ಜೋಗ ನೋಡ್ಬೇಕನ್ನೋದು ಭಾರಿ ಒಂದು ಆಸೆ ಇತ್ತು. ಇಲ್ಲ ಯಾವ ತರ ಇದ್ ಮಾಡ್ಯಾರ ನೋಡೋರು ಮುಂಗಾರು ಮಳೆಯಲ್ಲಿ. ಹಾಯ್, ನೆಕ್ಸ್ಟ್ ಟೈಮ್ ಬರ್ತೀವಿ, ಬಾಯ್. ಕೆಳಗೆ ಕರ್ಕೊಂಡು ಹೋಗ್ತೀನಿ ಅಂದ ಶೂಟಿಂಗ್ ಮಾಡೋ ಜಾಗ ಅದು. ಇಬ್ಬೇನಿಲ್ಲ ಅಂತ ಫೋಟೋ ಕಾಣ್ತದೆ ಅಂದೆ ಜೋಗ್ ಫಾಲ್ಸ್ ಇಂದ. ಅವ್ರು ಗ್ರಾಫಿಕ್ ಮಾಡ್ತಾರೆ ನೀರಿರೋ ತರ, ಅದಕ್ಕೆಲ್ಲ ಫೋಟೋಗ್ರಫಿ ಗ್ರಾಫಿಕ್ ಅಂತ. ಅಷ್ಟೇ ಮಾಡ್ಬೇಕು ಬಿಟ್ರೆ ನ್ಯಾಚುರಲ್ ಆಗಿ ಏನಿಲ್ಲ. ನ್ಯಾಚುರಲ್ ಆಗಿ ಬೀಳೋದೇನು ಕಾಣಿಸಲ್ಲ. ಹೌದು. ಎಂತ ಆಂಟಿ ಕೂದ್ಲು ಎಷ್ಟು ಚೆನ್ನಾಗಿದೆ ಅಂದೆ. ಯಾರಿಗೆ? ನಾನು ಬಿಚ್ಚಿದ್ನಲ್ಲ ಹುಡ್ಗ, ನೋಡ್ಲ ನೀನು? ನೋಡಿದ್ದೆ. ತುಂಬಾ ಚೆನ್ನಾಗಿದೆ. ಹುಡುಗರಿಗಿಂತ ಹುಡುಗಂದು ಚೆನ್ನಾಗೈತಲ್ಲ. ಹುಡುಗನೂ ಚೆನ್ನಾಗಿದ್ದಾನೆ, ಕೂದಲು ಚೆನ್ನಾಗಿದೆ. ಹೌದಾ? ಕಾರ್ ಬಂತು ನೋಡಿ ಹಿಂದೆ. ಆಂಟಿ ಅಲ್ಲ, ಜೋಗಕ್ಕೆ ಬಂದು ಚಿಕನ್ ಬಿರಿಯಾನಿ ತಿನ್ನಕ್ಕಾಗಿ ಬಂದಂಗಾತು. ಜೋಗಕ್ಕೆ ಬಂದು ಬಿರಿಯಾನಿ ಚೆನ್ನಾಗಿತ್ತಾ? ಅಲ್ಲ, ಚೆನ್ನಾಗಿರೋ ಪ್ರಶ್ನೆ ಅಲ್ಲ. ಇಷ್ಟು ದುಡ್ಡು ಖರ್ಚು ಮಾಡ್ಕಿಲ್ಲ, ಆ ಊರಿಂದ ಬಂದು ಜೋಗ ನೋಡ್ದಿತ್ತು, ಬರೀ ಬಿರಿಯಾನಿ ತಿನ್ಕೋದಂಗ, ಬಿರಿಯಾನಿ ತಿನ್ನಂಗ ಆಯ್ತು ಅಷ್ಟೇ. ಬಿರಿಯಾನಿಗೆ ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ? ಚೆನ್ನಾಗಿತ್ತಾ? ಹೇಗಿತ್ತು? ಮಾರುತಿ ಈ ತರ ಅಂದ್ರೆ ಕಂಡಿದ್ರೆ ಬಿರಿಯಾನಿನೂ ಬೆಳೀತು, ಜೋಗನೂ ಬೆಳೀತು. ಕಾಣ್ತದೆ. ಏನು ಇನ್ನು ಬರೋದ್ರೊಳಗೆ ಅದರೆಲ್ಲ ಹೋಗಿ ಭಾರಿ ಚೆನ್ನಾಗಿ ಕಾಣ್ತದೆ ಅಂದೆ. ನೆಕ್ಸ್ಟ್ ಟೈಮ್ ಬರುವ ಆಂಟಿ. ಒಳ್ಳೆ ಉದ್ಯೋಗನ ಅಲ್ಲ, ಪುಕ್ಷಟೆ ಕರ್ಕೊಬರ್ತಾರೆ ಯಾರ. ಎಲ್ಲರೂ ಸಪ್ ಮರೆ ಹಾಕಿ ಹೊತ್ತದಾರ. ಸಪ್ ಮರೆ ಹಾಕಿ ಅಯ್ಯೋ ದೇವ್ರೇ ಅಂತ ಹೊತ್ತದಾರ. ಹೇಳೋದು ಇದು ತೀರ್ಥಹಳ್ಳಿಯಿಂದ ಹೋಗಿ ಜೋಗಕ್ಕೆ ಹೋಗಿ ಚಿಕನ್ ಬಿರಿಯಾನಿ ತಿನ್ಕೊ ಬಂದು ಅಂತ. ಭಾರಿ ಫೇಮಸ್ಸು ಅಂತ. ಇಲ್ಲ, ನಮ್ಮ ಗಾಡಿ ತಗೊಂಡು ನೆಕ್ಸ್ಟ್ ಟೈಮ್ ಬರೋಣ. ಒಳ್ಳೆ ಗಾಡಿ ನಾವು ತಗೊಂಡ್ರೆ ಬರ್ತೀವಿ ಇನ್ನೊಂದ್ಸತಿ.
ಕಲೆ ಡ್ರೈವರ್ ಬೇಕಲ್ಲ. ಡ್ರೈವರ್ ಬರ್ತಾರೆ, ಯಾಕೆ ಬರಲ್ಲ? ನಿಮ್ಮ ಅಪ್ಪ ಕೊಡ್ತಾನೆ. ಏನ? ಹಾ, ಅಯ್ಯ ಜೋಗವೇ ಹೋಗು. ಈಗ ತೀರ್ಥಹಳ್ಳಿ ಸಿಗ್ಬೇಕಾ ಶಿವಮೊಗ್ಗ ಡೈರೆಕ್ಟ್ ಸಿಗ್ಬೇಕಾ? ಆಂಟಿ ಶಿವಮೊಗ್ಗನೇ ಸಿಗ್ಲಿ ಡೈರೆಕ್ಟ್ ಬಸ್ ಅಲ್ಲ, ತೀರ್ಥಹಳ್ಳಿನೇ ಸಿಗ್ಲಿ. ತೀರ್ಥಹಳ್ಳಿನೇನಾ? ಪಕ್ಕ ಫಿಕ್ಸಾ? ಮನೆ ಸೇರಾಗ ಹಾ. ಸುಮಾರು ಹೊತ್ತು ಎಂತ ಆಂಟಿ? ಚಿಕನ್ ಬಿರಿಯಾನಿ ತಿನ್ನಕ್ಕಾಗಿ ಹಾ. ಹೋಗ್ಬಿಟ್ಟು ಬಂತೇಳಿ ಹೌದಾ? ತೀರ್ಥಹಳ್ಳಿಯಿಂದ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಅಂತ ಮಂಜು ಕವಿದ ವಾತಾವರಣ. ಅಲ್ಲಿ ಸೀಕ್ರೆಟ್ ಸೀನರಿ ಪ್ಲೇಸ್ಗಳಂತ ಐತಂತೆ, ಅದಕ್ಕೆ ಆದ್ರೆ ದುಡ್ಡು ಕಟ್ಟಬೇಕು. ಅದೇ ದುಡ್ಡು ಕಟ್ಟಬೇಕು ಗೊತ್ತಾ? ಅದು ಎಲ್ಲಿ ಅಂತ ಬರ್ತದಂತೆ. ಆದ್ರೆ ಇವತ್ತು ಇರೋದುನು ಬೇಸಿಗೆಯಲ್ಲಿ ಎಷ್ಟು ಬರ್ತದೋ ಅಷ್ಟೇ ಇತ್ತಂತೆ. ಹಾ, ಅವ್ನು ಹೇಳ್ತಿದ್ದಲ್ಲ ಫೋಟೋಗ್ರಾಫಿ. ಮಳೆ ಇರ್ಲಲ್ಲ, ಹ್ಮ್ ಫಾಲ್ಸ್ ಎಲ್ಲ ನೀರ್ ಬೀಳೋದಲ್ಲ, ಬರೀ ಬಂಡೆ ಒಂದಿರ್ತದಷ್ಟೇ, ನೀರ್ ಬೀಳಕ್ ಕಾಣಲ್ಲ. ಮತ್ತೆ ಜನ ಬರೋದು ಇದೇ ಟೈಮಿಗೆ, ನೀರು ಚೆನ್ನಾಗಿ ಬೀಳೋದು ಕಾಣಿಸಲ್ಲ ನಿಮ್ಗೆ. ಜನ ಬರೋದು ಅಷ್ಟು ಜನ ಅಂದ್ರೆ ಆಂಟಿ ನೋಡ್ಕೊಂಡು ಆಂಟಿನ ಮಾತಾಡ್ಬೇಕು. ಹಂಗೆ ಮಾತಾಡೋದು ಹೆಂಗಿದ್ರೆ ಇದು ಕನ್ನಡದಲ್ಲೇ ಇದೆ, ಎಲ್ರಿಗೂ ಅರ್ಥ ಆಗುತ್ತೆ ಅಲ್ವಾ? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಜೋಗ ಬಾಯ್ ಬಾಯ್ ಅಂದೆ. ಈ ಮತ್ತೆ ಇನ್ನೊಂದ್ಸತಿ ಯಾವಾಗ? ಬಿರಿಯಾನಿ ಬಾಯ್ ಬಾಯ್, ಚಿಕನ್ ಬಿರಿಯಾನಿ ಬಾಯ್ ಬಾಯ್. ಎಂತ ಹೋಟ್ಲದು? ಮಯೂರ. ಮಯೂರ ರೆಸ್ಟೋರೆಂಟ್ ಬಾಯ್ ಬಾಯ್. ಇಲ್ಲಿಗೋಸ್ಕರ ಉಣ್ಣಕ್ಕೋಸ್ಕರ ಬಂದಂಗ ಆತು, ನೋಡಕ್ಕೋಸ್ಕರ ಬಂದಿದ್ ನಾವು. ಹೌದಾ? ಊಟ ಮಾಡ್ಕೆ ಹೋಗಿ ಬಂದಂಗ ಆತು. ನಾವು ಚಿತ್ರಾನ್ನ ತಂದಿದ್ರೆ ಆರಾಮಾಗಿ ತಿನ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ನೋಡಿ, ಅವರೆಲ್ಲ ಕಾರಲ್ಲಿ ಇಟ್ಕೊಂಡು ಬಾಕ್ಸಲ್ಲಿ ಗಟ್ರು ಅಂದ್ರೆ ನಾವೇ 700 ರೂಪಾಯಿ ದುಡ್ಡು ಉಳಿತಿತ್ತಾ? ಶಿವಮೊಗ್ಗಕ್ಕೆ ಮಾಡಿಸ್ಲಾ ಟಿಕೆಟ್? ಸಾಗರಕ್ಕೆ ಮಾಡಿಸ್ಲಾ? ಎಲ್ಲಿಗಾರು ಮಾಡಿಸಿ, ಅಲ್ಲ ಸಾಗರಕ್ಕೆ ಮಾಡಿಸಿ, ಅಲ್ಲಿಂದ ನೋಡೋಣ ಯಾವ ವರ್ಷ